ಯೋಗೀಶ್ ಗೌಡ ಕೊಲೆ ಪ್ರಕರಣದ ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯ ನಿನ್ನೆ ಆದೇಶ ಕೊಟ್ಟಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಮಂದಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದ್ದು, ಕೊಲೆ ನಡೆದಾಗ ತನಿಖಾಧಿಕಾರಿ ಆಗಿದ್ದ 19ನೇ ಆರೋಪಿ ಚನ್ನಕೇಶವ್ ಟೆಂಗರಿಕನ್ಗೆ 7 ವರ್ಷ ಜೈಲು ಶಿಕ್ಷೆ ನೀಡಲಾಗಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಶಿಕ್ಷೆ ಪ್ರಕಟ ಮಾಡಿದ್ದಾರೆ. ಇನ್ನು ಯೋಗೀಶ್ ಗೌಡರ್ ಮಕ್ಕಳ ಶಿಕ್ಷಣಕ್ಕಾಗಿ 16 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ. ಇನ್ನು ಸಿಬಿಐ ಪರ ವಕೀಲ ಶಿವಾನಂದ ಪೆರ್ಲಾ ನ್ಯೂಸ್ 18 ಜೊತೆ ಮಾತನಾಡಿ, ಯೋಗೀಶ್ ಗೌಡರ್ ಕೊಲೆ ಪ್ರಕರಣದ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜೀವಾವಧಿ ಶಿಕ್ಷೆ ಅಂದ್ರೆ ಜೀವ ಇರೋವರೆಗೂ ಶಿಕ್ಷೆ ಅನುಭವಿಸಬೇಕು ಅಂತ. ಎಲ್ಲಾ ಸವಾಲುಗಳ ಮಧ್ಯೆ ಸಿಬಿಐ ಅಧಿಕಾರಿಗಳು ಹಾಗೂ ನಮ್ಮ ತಂಡ ಶ್ರಮ ಹಾಕಿತ್ತು. ವಿನಯ್ ಕುಲಕರ್ಣಿ ಶಾಸಕತ್ವ ಸ್ಥಾನ ರದ್ದಾಗುತ್ತೆ. ಹೈಕೋರ್ಟ್ಗೆ ಮೇಲ್ಮನವಿಗೆ ಹೋದ್ರೆ ಅಲ್ಲೂರು ಕಾನೂನು ಹೋರಾಟ ಮಾಡ್ತೀವಿ ಅಂತ ಸಿಬಿಐ ಪರ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಶಿವಾನಂದ ಪೆರ್ಲಾ ಹೇಳಿದ್ದಾರೆ. ಇದು ವಿನಯ್ ಕುಲಕರ್ಣಿ ಅವರ ನಿರ್ದೇಶನದ ಮೇರೆಗೆ ಅವರು ದುಡ್ಡು ಕೊಟ್ಟ ಮೇರೆಗೆ ಅವರೆಲ್ಲ ಅದನ್ನು ಕೊಲೆ ಮಾಡಿದ್ದಾರೆ ಅಂತ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಕಂಡು ಬಂತು. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಪ್ರಕಾರ 2 ವರ್ಷಕ್ಕಿಂತ ಮೇಲೆ ಸಜೆ ಆದರೆ ಅವರ ಮೆಂಬರ್ಶಿಪ್ ಹೋಗುತ್ತೆ. ಆದ ಕಾರಣ ಇದು ಲೈಫ್ ಇಂಪ್ರೆಸ್ಮೆಂಟ್, ಇಟ್ ಇಸ್ ಆಲ್ಸೋ ಡಬಲ್ ಲೈಫ್ ಇಂಪ್ರೆಸ್ಮೆಂಟ್. ಆದ ಕಾರಣ ಅವರ ಮೆಂಬರ್ಶಿಪ್ ಹೋಗುತ್ತೆ. ಮನವಿ ಸಲ್ಲಿಸಿದರೆ ನಾವು ಅಲ್ಲಿ ಅದನ್ನು ಸೀರಿಯಸ್ ಆಗಿ ಕಂಟೆಸ್ಟ್ ಮಾಡಿ ಅದನ್ನು ಯಾವುದೇ ರೀತಿಯಲ್ಲಿ ಅವರಿಗೆ ಈ ಸೆಂಟೆನ್ಸ್ ಸಸ್ಪೆಂಡ್ ಆಗದ ಹಾಗೆ ನಾವು ಅಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಜೀವಾವಧಿ ಶಿಕ್ಷೆ ಅಂದರೆ 14 ಇಯರ್ಸ್ ಅಲ್ಲ, 14 ಇಯರ್ಸ್ ದ ಪವರ್ ಆಫ್ ದ ಗವರ್ಮೆಂಟ್ ಟು ರೆಮಿಟ್ ದ ಸೆಂಟೆನ್ಸ್. 14 ವರ್ಷದ ಮೇಲೆ ಗವರ್ಮೆಂಟ್ಗೆ ಆ ಪವರ್ ಇದೆ. ಅದೇನು ಕಂಪಲ್ಸರಿ ಅಲ್ಲ, ಗವರ್ಮೆಂಟ್ ಬೇಕಿದ್ರೆ ಮಾಡಬಹುದು. ಲೈಫ್ ಇಂಪ್ರಿಸನ್ಮೆಂಟ್ ಅಂದ್ರೆ ಟಿಲ್ ಇಸ್ ನ್ಯಾಚುರಲ್ ಡೆತ್, ಅವರ ಸಾಯುವವರೆಗೆ ಜೈಲಲ್ಲಿ ಇರಬೇಕು. ಇದು ವಿನಯ್ ಕುಲಕರ್ಣಿ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಪ್ರಕಟ ಹಿನ್ನೆಲೆ ಆದಷ್ಟು ಬೇಗ ಹೈಕೋರ್ಟ್ ದ್ವಿಸದಸ್ಯ ಪೀಠಕ್ಕೆ ಅರ್ಜಿ ಸಲ್ಲಿಸಲು ಶಾಸಕ ವಿನಯ್ ಕುಲಕರ್ಣಿ ತಯಾರಿ ನಡೆಸಿದ್ದಾರೆ. ಶಿಕ್ಷೆ ಪ್ರಮಾಣ ಪ್ರಕಟ ಆದ ಕೂಡಲೇ ಕೋರ್ಟ್ ಬಳಿಯೇ ವಕೀಲರ ಜೊತೆಗೆ ಚರ್ಚೆ ನಡೆಸಲಾಗಿದ್ದು, ಆದೇಶ ಪ್ರತಿ ಬಂದ ಕೂಡಲೇ ಪೂರ್ತಿ ಪರಿಶೀಲನೆ ಮಾಡಿ ಅರ್ಜಿ ಹಾಕೋಕೆ ಮಾತುಕತೆ ನಡೆದಿದೆ. ನಾಡಿದ್ದು ತೀರ್ಪು ಪ್ರಶ್ನಿಸಿ ಅರ್ಜಿ ಹಾಕುವ ಸಾಧ್ಯತೆ ಇದೆ. ಶಾಸಕ ಸ್ಥಾನವನ್ನು ಕಳೆದುಕೊಳ್ಳೋ ಭೀತಿಯಲ್ಲಿ ವಿನಯ್ ಕುಲಕರ್ಣಿ 1 ತಿಂಗಳೊಳಗಾಗಿ ಹೈಕೋರ್ಟ್ನಿಂದ ಸ್ಟೇ ತರುವ ತವಕದಲ್ಲಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 16 ಆರೋಪಿಗಳಿಗೆ ಇಂದು ಜೈಲಿನ ಅಧಿಕಾರಿಗಳು ಸಿಟಿಪಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳು ಅಂತ ಕೋರ್ಟ್ ಶಿಕ್ಷೆಯನ್ನು ಕೊಟ್ಟಿದ್ದು, ಇಂದಿನಿಂದ ಎಲ್ಲರೂ ಕೂಡ ಸಜಾಬಂದಿ ಕೈದಿಗಳಾಗಿ ಸೆರೆವಾಸವನ್ನು ಅನುಭವಿಸಬೇಕಾಗಿದೆ. ಜೈಲಿನ ನಿಯಮಾವಳಿ ಪ್ರಕಾರ ಅಪರಾಧಿಗಳಿಗೆ ಸಿಟಿಪಿ ಸಂಖ್ಯೆ, ಸಜಾಬಂದಿ ಕೈದಿಗಳು ಧರಿಸುವಂತ ಬಟ್ಟೆಯನ್ನು ಕೊಡಲಿದ್ದಾರೆ. ಮ್ಯಾನ್ಯುಯಲ್ ಪ್ರಕಾರ ಸಜಾಬಂದಿ ಕೈದಿಗಳು ಮಾಡುವಂತ ಕೆಲಸಗಳ ಪಟ್ಟಿಯನ್ನು ಕೊಡಲಿದ್ದು, ಯಾವುದಾದ್ರೂ ಒಂದು ಕೆಲಸವನ್ನ ಅಪರಾಧಿಗಳು ಆಯ್ದುಕೊಳ್ಬೇಕಾಗಿದೆ. ಕೊಲೆಗಡುಕ ವಿನಯ್ ಕುಲಕರ್ಣಿಗೆ ಕೋರ್ಟ್ ಶಿಕ್ಷೆ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ಮಾತನಾಡಿರುವಂತಹ ಗೃಹ ಸಚಿವ ಪರಮೇಶ್ವರ್, ಪಕ್ಷದ ನಿಲುವು ಅನ್ನುವಂಥ ಪ್ರಶ್ನೆಯೇ ಇಲ್ಲ. ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ, ಯಾರೇ ಆಗಿದ್ರೂ ಕಾನೂನು ಪ್ರಕಾರ ಕೇಸ್ ಆಗಿದೆ. ನ್ಯಾಯಾಲಯದ ತೀರ್ಪನ್ನು ನಾವೆಲ್ಲ ಒಪ್ಪಿಕೊಳ್ಬೇಕು. ತಪ್ಪು ಮಾಡಿದಂಥವ್ರು ಶಿಕ್ಷೆ ಅನುಭವಿಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ದೆಹಲಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ನೋಡಬೇಕು, ಆಶ್ಚರ್ಯ ಅನ್ಸುತ್ತೆ. ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇದೆ. ಕುಲಕರ್ಣಿ ವಿರುದ್ಧ ದೊಡ್ಡ ಒಳಸಂಚು ನಡೆದಿದೆ. ಪೊಲೀಸರು ಇನ್ನೇನು ಬಿ ರಿಪೋರ್ಟ್ ಹಾಕಬೇಕಾಗಿತ್ತು, ಆಗ ಸಿಬಿಐನವರು ಕೇಸ್ ತಗೊಂಡು ದೊಡ್ಡ ಕಿರುಕುಳ ಕೊಟ್ಬಿಟ್ಟಿದ್ದಾರೆ. ವಿನಯ್ ಕುಟುಂಬಕ್ಕೆ ಧೈರ್ಯ ತುಂಬ್ತೀನಿ ಅಂತ ಹೇಳಿದ್ದಾರೆ ಒಬ್ಬ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್. ಅಲ್ಲ, ಪಕ್ಷದ್ದೇನು ಸ್ಟ್ಯಾಂಡ್ ಬರೋ ಪ್ರಶ್ನೆನೇ ಇಲ್ಲ. ಕಾನೂನು ಈ ದೇಶದಲ್ಲಿ ಎಲ್ಲರಿಗೂ ಒಂದೇ, ಅವ್ರು ಯಾರೇ ಆಗಿರಲಿ. ಕಾನೂನಿನ ಪ್ರಕಾರ ಏನಾಗಿದೆ ಅದು ಆಗಿದೆ. ಅದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಾಗಲ್ಲ. ಸರಿ ತಪ್ಪು ಅಂತ ಹೇಳಕ್ ನನಗೆ ಅರ್ಹತೆ ಇಲ್ಲ. ಕಾನೂನು ಮತ್ತು ನ್ಯಾಯಾಲಯ ಏನ್ ತೀರ್ಪು ಕೊಟ್ಟಿದೆ ಅದನ್ನ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಅದನ್ನ ಒಪ್ಕೊಂಡಿದ್ದಾರೆ. ನ್ಯಾಯಾಲಯದಲ್ಲಿ ಗೌರವ ಇದೆ, ಆದ್ರೆ ಒಂದು ದೊಡ್ಡ ಒಳಸಂಚು. ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡೋದ ಸಂದರ್ಭದಲ್ಲಿ ಸಿಬಿಐನವ್ರು ತೆಗೆದುಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟಣೆ ಟ್ರಯಲ್ ಎಲ್ಲ ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಇನ್ನ ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ, ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿದ್ದ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ
ಎಲ್ಲ ಥರದ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವ್ದಾದ್ರು ನ್ಯಾಯಕ್ಕೆ ಸತ್ಯ ಸಿಗ್ತದೆ. ಕೊಲಗಡ್ಕ ವಿನಯ್ ಕುಲಕರ್ಣಿ ಶಾಸಕ ಸ್ಥಾನ ರದ್ದು ಮಾಡುವ ವಿಚಾರವಾಗಿ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕೋರ್ಟ್ ಆದೇಶ ಪ್ರತಿ ಬಂದ ಕೂಡಲೇ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗುತ್ತೆ ಅಂತ ಹೇಳಿದ್ರು. ವಿನಯ್ ಕುಲಕರ್ಣಿ ವಿಚಾರವಾಗಿ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅವರು ಸತ್ಯ ಹೇಳಿದ್ದಾರೆ. ರಾಜಕಾರಣಿ ಮಾತು ಕೇಳಿ ಕೊಲೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಕಾಂಗ್ರೆಸ್ ಈ ಕೇಸ್ ಮುಚ್ಚಾಕೋಕೆ ಪ್ರಯತ್ನ ಪಟ್ಟಿತು. ಸಿಬಿಐಗೆ ಕೊಟ್ಟ ಮೇಲೆ ಸತ್ಯ ಬಹಿರಂಗ ಆಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ರೆ, ಕೊಲೆ ನಡೆದಾಗ ನಾನು ಹೇಳಿದ್ದು ಸತ್ಯ ಆಗಿದೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಕೂಡ 23 ಜನ ಡೆಲ್ಲಿಗೆ ಹೋಗಿದ್ದಾರೆ, ಸಮಸ್ಯೆ ಬಗೆಹರಿದಿಲ್ಲ. ಇಲ್ಲಿ ಕೂಡ ಕರ್ನಾಟಕದಲ್ಲೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿರೋದು ಜಗಜ್ಜಾಹಿರಾತ. ಅದೇ ರೀತಿ ಸಿದ್ದರಾಮಯ್ಯನೂ ಕೂಡ ಮುಖ್ಯಮಂತ್ರಿ ಪದವಿ ಬಿಡಲ್ಲ ಅನ್ನೋದು ಅವ್ರ ಮಗನೂ ನೆನ್ನೆ ಸ್ಟೇಟ್ಮೆಂಟ್ ಮಾಡಿಬಿಟ್ಟಿದ್ದಾನೆ. ನಮ್ಮಪ್ಪನೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಬ್ಬರು ಆಗಬೇಕು ಅಂತ. ಈಗ ಮಕ್ಕಳು ಹೇಳಕ್ಕೆ ಶುರು ಮಾಡ್ಬಿಟ್ಟವ್ರು. ಎಲ್ಲರ ಮಕ್ಕಳು ಅವ್ರ ಅಪ್ಪಂದಿರು ಮುಖ್ಯಮಂತ್ರಿ ಆಗಬೇಕು, ಅವ್ರ ಅಪ್ಪಂದಿರು ಮಂತ್ರಿ ಆಗಬೇಕು ಅಂತ ಸ್ಟೇಟ್ಮೆಂಟ್ ಬರೋ ಅಂತ ಕಾಲ ಬಂದ್ಬಿಟ್ಟಿದೆ. ಜಸ್ಟಿಸ್ ಡಿಲೇಡ್ ಬಟ್ ನಾಟ್ ಡಿನೈಡ್ ಅನ್ನುವಂಥ ಒಂದು ಮಾತಿದೆ. ವಿಳಂಬ ಆದರೂ ಕೂಡ ಭಾರತದ ನ್ಯಾಯಾಲಯಗಳಲ್ಲಿ ನ್ಯಾಯ ಸಿಕ್ಕತ್ತೆ ಅನ್ನೋದಕ್ಕೆ ಪೂರಕವಾಗಿದೆ. ಇದಕ್ಕಿಂತ ಹೆಚ್ಚಿಗೆ ಕಾಮೆಂಟ್ಸ್ ಮಾಡೋದು ಸೂಕ್ತ. ಏನು ಅಪರಾಧ ಆಗಿತ್ತು ಆ ಸಂದರ್ಭದಲ್ಲಿ ಇವತ್ತು ನಾನೇ ಹೇಳಿದ್ದೆ ಅದೇ ಸತ್ಯ ಅನ್ನೋದು ಈ ಥರ ಘಟನೆಗಳು ಆಗಬಾರ್ದಾಗಿತ್ತು. ಭಾಳಷ್ಟು ಜನರಿಗೆ ವ್ಯವಸ್ಥೆಯ ಬಗ್ಗೆ ಈ ಜಡ್ಜ್ಮೆಂಟ್ನಿಂದ ಇವತ್ತು ನಂಬಿಕೆ ವಿಶ್ವಾಸ ಮೂಡೋ ಹಾಗೆ ಆಗಿದೆ. ಹಣಬಲದಿಂದ ಅಧಿಕಾರದ ಮದದಿಂದ ಯಾರನ್ನು ಕೊಲೆ ಮಾಡಿ ಕೂಡ ಜಯಿಸ್ಕೊಳ್ತೇನೆ ಅನ್ನುವಂಥ ಒಂದು ಭಾವನೆ ರಾಜಕಾರಣಿಗಳಲ್ಲಿ ಏನಿತ್ತು ಅದಕ್ಕೆ ಒಂದು ತಡೆ ಮತ್ತು ಒಂದು ವಿಶೇಷವಾದಂಥ ಸಂದೇಶ ಹೋಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರ ಜೊತೆಗೆ ಇಂಥವರೆಲ್ಲ ಇದ್ದಾರೆ, ಇಂಥವ್ರನ್ನ ಸಂಭಾಳಿಸ್ಕೊಂಡಿದ್ದಾರೆ. ಅವರ ಕ್ಯಾಬಿನೆಟ್ ಮಂತ್ರಿ ಇದನ್ನು ಮಾಡಿದ್ದಾನೆ ಅಂದರೆ ಅವರು ಈ ರಾಜ್ಯದ ಕ್ಷಮೆ ಕೇಳಬೇಕಾಗಿದೆ. ತೀರ್ಪಿನ ಕುರಿತಾಗಿ ಯೋಗೇಶ್ ಗೌಡ ಸಹೋದರಿ ಅಕ್ಕ ಮಹಾದೇವಿ ಮಾತನಾಡಿ, 16 ಜನರಿಗೆ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಖುಷಿಯಾಗಿದೆ. ಆದರೆ ಪೊಲೀಸ್ ಅಧಿಕಾರಿ ಟಿಂಗರಿಕರ್ಗೂ ಜೀವಾವಧಿ ಶಿಕ್ಷೆ ಆಗಬೇಕಾಗಿತ್ತು. ಟಿಂಗರಿಕರ್ ಮನೆಗೆ ಬಂದು ನಮಗೆ ಬೆದರಿಕೆ ಹಾಕಿದ್ದ. ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ಹೇಳಿದ್ರು. ಬೆದರಿಕೆ ಬಂದಿದ್ರಿ ಏನು ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಬೆದರಿಕೆ ಕೊಟ್ಟಾರಿ. ನಿಮಗೆ ಬಿಡೋದಿಲ್ಲ, ನೀವು ಮಾಡೋಂಗಿಲ್ಲ ಅಂತೇಳಿ ಎಲ್ಲರೂ ಉದಯಗೌಡರು ತರ್ಕಿದೆ ಅಂತ ಬಂದು ಉದಯಗೌಡನ ಹೆಂಗೆ ಮಾಡಿ ಹಂಗೆ ಮಾಡ್ತೀವಿ. ಅವ್ನು ಯಾವ ವಾರ ಮಾಡ್ತೀವಿ ಕೇಳಿ. ನಮ್ಮ ಉದಯಗೌಡನು ಬುಧವಾರ ಮಾಡ್ಯಾರ, ಯೋಗೇಶ್ ಗೌಡನು ಬುಧವಾರ ಮಾಡ್ಯಾರ. ನಮ್ಗೆ ಗೆಲುವು ಸಿಕ್ಕಿದ್ದು ಬುಧವಾರ ರೀ. ನನಗೆ ಅದ ಖುಷಿ ಆಗೈತೆ ಅಷ್ಟೇ, ಬೇರೆ ಏನಿಲ್ಲ ನೋಡ್ರಿ. ಏನು ನಮ್ಮ ತಮ್ಮಗೆ ಯಾವಾಗ ಮಾಡಿದ್ರೆ ಅದ ಟೈಮ್ಗೆ ಅದ ವಾರ ನಮ್ಗೆ ಖುಷಿ ಆಗೈತಲ್ಲ. ನಮ್ಮ ಫ್ಯಾಮ್ಲಿಗೆ ಯಾವುದೋ ಒಂದು ಹೇಳ್ತೀನಿ, ನಮ್ಮ ಫ್ಯಾಮ್ಲಿಗೆ ಬುಧವಾರ ನಮ್ಗೆ ಏನೋ ಒಂದು ನಮ್ಮ ಗೆಲುವಿನ ಅದು ಸಿಕ್ಕತ್ತೆ, ನಮ್ಗೆ ಇನ್ನೂ ಗೆಲುವು ಇದಾಕತ್ತೆ ಅನ್ನೋದು ನಮ್ಗೆ ಖಾತ್ರಿ ಐತೆ ಅಂತ ಹೇಳ್ಕೊತೇನೆ. ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಮಾತನಾಡಿ, ಸಿಬಿಐ ಅಧಿಕಾರಿಗಳು ಸತ್ಯಾಂಶವನ್ನು ಹೊರತಂದಿದ್ದಾರೆ. ನ್ಯಾಯಾಲಯದ ತೀರ್ಪು ನಮಗೆ ಸಮಾಧಾನ ತಂದಿದೆ. ಈ ತೀರ್ಪು ಎಲ್ಲರಿಗೂ ಪಾಠ ಆಗಲಿ ಅಂತ ಹೇಳಿದರು. ಅದು ಕೇಳಿದೆ ನಾನು. 16 ಅಲ್ಲ 32 ಲಕ್ಷ ರೂಪಾಯಿ, ಏನೋ 16 ಲಕ್ಷ ರೂಪಾಯಿ ನಿಗದಿ ಆಗಿದೆ ಅವ್ರ ಮಕ್ಕಳಿಗೆ, ಅದು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತೇಳಿ. ಅದರಲ್ಲಿ ಅರ್ಧ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ, ಅರ್ಧ ಹಣ ಗುರುನಾಥ್ ಗೌಡರಿಗೆ ಹೋಗಬೇಕು ಅಂತೇಳಿ ಹೇಳಿದ್ದಾರೆ. ಅದೇ ಪರಿಹಾರಕ್ಕೆ ಆದೇಶ ಮಾಡಿದ್ದಾರೆ. ಮಕ್ಕಳು ಚಿಕ್ಕ ಮಕ್ಕಳಿದಾವೋ ಅವ್ರಿಗೆ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತೇಳಿ ಯಾವುದೇ ಕೊಲೆ ಪ್ರಕರಣದಲ್ಲಿ ಪರಿಹಾರಕ್ಕೂ ಕೂಡ ಆದೇಶ ಮಾಡ್ತಾರೆ. ಅದರಲ್ಲಿ ಆ ಪರಿಹಾರದ ಹಣ ಯೋಗೇಶ್ ಗೌಡರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತೊಂದು ಅದಕ್ಕೂ ಬಳಕೆ ಆಗ್ಬೋದು. ಇನ್ನು ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಮಾತನಾಡಿ, 10 ವರ್ಷಗಳ ನಂತರ ಇದೀಗ ತೀರ್ಪು ಬಂದಿದೆ. ನ್ಯಾಯಾಧೀಶರು ಈಗ ತೀರ್ಪನ್ನು ಕೊಟ್ಟಿದ್ದಾರೆ. ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಅವರು ಮಾಡಿದಂಥ ಕೃತ್ಯಕ್ಕೆ ಆ ಶಿಕ್ಷೆ ಸಾಕೆನಿಸುತ್ತದೆ ಅಂತ ಹೇಳಿದ್ರು. ನಂತರ ಈ ತೀರ್ಪು ಪ್ರಕಟ ಸಾಕಷ್ಟು ನೋವು, ಸಾಕಷ್ಟು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೇವೆ ಸರ್. ಈಗಾಗಲೇ ನಾವು ಅದಕ್ಕೆ ನ್ಯಾಯಾಧೀಶರು ಏನು ಕೊಡ್ಬೇಕು, ನ್ಯಾಯಾಲಯ ಏನು ಕೊಡ್ಬೇಕು ಅದನ್ನು ಕೊಟ್ಟೈತಿ. ಹೋರಾಟ ಮುಂದುವರ್ಸಲ್ಲ ಅನ್ನಂಗಿಲ್ಲ, ಮುಂದುವರಿಸ್ತೀವಿ. ಆದ್ರೆ ಅವರು ಶಿಕ್ಷೆ ಕೊಡೋಕೆ ನಾವು ದೊಡ್ಡವರಲ್ಲ. ಅವರು ಶಿಕ್ಷೆ ಇದಾಗಲಿ ಅಂತ ನಾವು ಹೇಳೋಕ್ಕೂ ಬದ್ಧವಾಗಿಲ್ಲ. ಆ ದೇವ್ರು ಕೊಡೋ ಶಿಕ್ಷೆ ಕೊಡೋದು ಶಿಕ್ಷೆ, ನ್ಯಾಯಾಲಯ ಕೊಡೋ ಶಿಕ್ಷೆ, ಅದಕ್ಕೆ ನಾವು ತಿಳಿಬಾಗಬೇಕು, ಅವರು ತಿಳಿಬಾಗಬೇಕು. ಅದ ನಂತರ ಈ ತೀರ್ಪು ಪ್ರಕಟ ಸಾಕಷ್ಟು ನೋವು, ಸಾಕಷ್ಟು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೇವೆ ಸರ್. ಈಗಾಗಲೇ
ಧಾರವಾಡದಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಫೈರೋಜ್ ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ವಿರುದ್ಧ ಆರೋಪ ಕೇಳಿಬಂದಿರೋ ಹಿನ್ನೆಲೆ ಅವರನ್ನು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಏಪ್ರಿಲ್ 10ನೇ ತಾರೀಕು ಧಾರವಾಡದ ಹಾಶ್ಮಿ ನಗರ ಬಡಾವಣೆಯಲ್ಲಿ ಫೈರೋಜ್ ಮರ್ಡರ್ ನಡೆದಿತ್ತು. ಮುಂಬರುವ 2028ರ ವಿಧಾನಸಭಾ ಚುನಾವಣೆ ದೃಷ್ಟಿಯಿಂದ ರಾಜ್ಯದಾದ್ಯಂತ ಜೆಡಿಎಸ್ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಇಂದು ಮೈಸೂರಿನ ಕೆಆರ್ ಕ್ಷೇತ್ರ, ಚಾಮರಾಜ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ ಕಾರ್ಯಕರ್ತರ ಹಾಗೂ ಸಾರ್ವಜನಿಕರ ಸಭೆ ಏರ್ಪಡಿಸಲಾಗಿದೆ. ನಂಜರಾಜ ಬಹದ್ದೂರ್ ಛತ್ರದ ಬಳಿ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿದ್ದು ಸುಮಾರು 5,000 ಜನರು ಸೇರುವಂತೆ ನಿರೀಕ್ಷೆ ಇದೆ. ಇನ್ನು ಪಕ್ಷದಿಂದ ಹೊರಗುಳಿದಿರುವಂತಹ ಜೆಡಿಎಸ್ನ ಹಿರಿಯ ನಾಯಕ ಜಿಟಿ ದೇವೇಗೌಡ ಸಮಾವೇಶಕ್ಕೆ ಗೈರಾಗುವಂತ ಸಾಧ್ಯತೆ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಎಂಎಲ್ಸಿ ನಜೀರ್ ಅಹಮದ್ ವಜಾ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ವಿರುದ್ಧ ಕೋಲಾರದಲ್ಲಿ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ನಗರದ ಬಂಬು ಬಜಾರ್ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ ನಜೀರ್ ಅಹಮದ್ ಬೆಂಬಲಿಗರು ಎಂಎಲ್ಸಿ ನಜೀರ್ ಅಹಮದ್ ಫೋಟೋ ಹಿಡಿದು ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹೈಕಮಾಂಡ್ ಕೈಗೊಂಡಿರೋ ನಿರ್ಧಾರ ಮುಸ್ಲಿಂ ಸಮಾಜಕ್ಕೆ ಧಕ್ಕೆ ತರ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ನಜೀರ್ ಅಹಮದ್ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ. ವಜಾಕ್ರಮ ಹಿಂಪಡೆಯದೆ ಹೋದರೆ ಸಾಮೂಹಿಕ ರಾಜೀನಾಮೆ ಕೊಡ್ತೀವಿ ಅಂತ ಮುಸ್ಲಿಂ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಮೋಸ ಆಗಿರೋ ಥರ ಅನಿಸ್ತಾ ಇದೆ ಸರ್. ಅದಕ್ಕೆ ನಮ್ಮ ಧರ್ಮ ಗುರುಗಳಾದ ಎಲ್ಲ ಮುಫ್ತಿ ಮೌಲ್ವಿಗಳು ಎಲ್ಲರೂ ಒಂದಾಗಿ ಇದನ್ನು ರಿವೋಕ್ ಮಾಡ್ಬೇಕಂತ ಹೇಳ್ಬಿಟ್ಟು ಏನು ಇದನ್ನು ರಿವೋಕ್ ಮಾಡ್ಕೊಂಡತ್ತೆ ಪಕ್ಷ ಇದೇನು ಬ್ಲೆಂಡರ್ ಆಗಿದೆ ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಇದು ಸರ್. ಇದನ್ನು ಸರಿಪಡಿಸ್ಕೊಳತ್ತೆ ಪಡಿಸ್ಕೊಳ್ತಾರೆ. ಮತ್ತು ಮುಂದೆ ಏನು ರೀಶಫಲ್ ಆಗುತ್ತೆ ಕ್ಯಾಬಿನೆಟ್ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಪೊಸಿಷನಲ್ಲಿ ನಜೀರ್ ಸಾಹೇಬರಿಗೆ ಮಿನಿಸ್ಟರ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಈ ನಡ್ಕೊಂಡು ಹೋಗ್ತಾ ಇರೋದು. ಕೋಲಾರ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ಗೆ ಸಂಕಷ್ಟ ಎದುರಾಗಿದೆ. ನಕಲಿ ಜಾತಿ ಪ್ರಮಾಣ ಪತ್ರ ಸಲ್ಲಿಸಿರುವಂತಹ ವಿಚಾರವಾಗಿ ಕೊತ್ತೂರು ಮಂಜುನಾಥ್ ಸಲ್ಲಿಸಿದ್ದಂಥ ರಿಟ್ ಅರ್ಜಿ ವಜಾಗೊಂಡಿದೆ. ಬೈರಾಗಿ ಜಾತಿಗೆ ಸೇರಿರುವಂತಹ ಕೊತ್ತೂರು ಮಂಜುನಾಥ್ ಪರಿಶಿಷ್ಟ ಜಾತಿಯ ಬುಡುಗ ಜಂಗಮ ಜಾತಿ ಪ್ರಮಾಣ ಪತ್ರ ಬಳಸಿದಂಥ ಆರೋಪ ಇತ್ತು. 2018ರ ಚುನಾವಣೆಯಲ್ಲಿ ಮೀಸಲು ಕ್ಷೇತ್ರದಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಬಳಸಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಅಂತ ಮುನಿ ಅಂಜಿನಪ್ಪ ದೂರನ್ನ ಕೊಟ್ಟಿದ್ರು. ವಾದ ಪ್ರತಿವಾದ ಆಲಿಸಿದ್ದಂಥ ಕೋರ್ಟ್ ಶಾಸಕ ಕೊತ್ತೂರು ಮಂಜುನಾಥ್ ಬಳಸಿದ್ದಂಥ ಜಾತಿ ಪ್ರಮಾಣ ಪತ್ರ ನಕಲಿ ಅಂತ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಈ ಆದೇಶ ಪ್ರಶ್ನಿಸಿ ಕೊತ್ತೂರು ದ್ವಿಸದಸ್ಯ ಪೀಠದ ಮೊರೆ ಹೋಗಿದ್ರು. ಆದರೆ ಇದೀಗ ದ್ವಿಸದಸ್ಯ ಪೀಠ ಹೈಕೋರ್ಟ್ನ ಏಕಸದಸ್ಯ ಪೀಠದ ಆದೇಶ ಎತ್ತಿ ಹಿಡಿದಿದೆ. ಹಿಂದಿ ಸೇರಿ ತೃತೀಯ ಭಾಷೆಯಲ್ಲಿ ಗ್ರೇಡ್ ಬದಲು ಅಂಕಗಳನ್ನು ನೀಡೋ ವಿಚಾರ ಹೈಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನು ರಾಜ್ಯ ಸರ್ಕಾರ ಸಲ್ಲಿಸಿದೆ. ಪ್ರಮುಖ ವಿಚಾರಗಳನ್ನು ಉಲ್ಲೇಖ ಮಾಡಿ ಮರುಪರಿಶೀಲನೆ ಮಾಡೋಕೆ ಮನವಿ ಮಾಡಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೃತೀಯ ಭಾಷೆಗೆ ಅಂಕದ ಬದಲು ಗ್ರೇಡ್ ನೀಡೋದಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ರು. ಸದ್ಯ ಈ ಕ್ರಮವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು ತುರ್ತಾಗಿ ಅರ್ಜಿ ನಡೆಸುವಂತೆ ಸರ್ಕಾರ ಮನವಿ ಮಾಡಿದೆ. ಗ್ರೇಡ್ ನೀಡಿರೋ ಶಿಕ್ಷಣ ಇಲಾಖೆಯ ಉದ್ದೇಶವನ್ನು ಅರ್ಜಿಯಲ್ಲಿ ಉಲ್ಲೇಖ ಮಾಡಿದೆ. ಗ್ರಾಮೀಣ ಮತ್ತು ನಗರ ಪ್ರದೇಶದ ವಿದ್ಯಾರ್ಥಿಗಳ ನಡುವೆ ಸಮಾನ ಅವಕಾಶ ಕಲ್ಪಿಸಲು, ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡಲು ತೃತೀಯ ಭಾಷೆಗೆ ಅಂಕಗಳ ಬದಲಾಗಿ ಗ್ರೇಡ್ ನೀಡೋಕೆ ಉದ್ದೇಶಿಸಲಾಗಿದೆ. ಅಂಕದ ಬದಲು ಗ್ರೇಡ್ ನೀಡೋ ಕಾರಣ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿದೆ. ಅರ್ಜಿಯನ್ನು ಮರುಪರಿಶೀಲನೆ ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆಯನ್ನು ಮಾಡಲಾಗಿದೆ. ರಾಜ್ಯದ ಜನರಿಗೆ ವಿದ್ಯುತ್ ದರ ಏರಿಕೆ ಮಾಡಿ ಕೆಇಆರ್ಸಿ ಶಾಕ್ ಕೊಟ್ಟಿದೆ. 1 ಯೂನಿಟ್ಗೆ 56 ಪೈಸೆ ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದೆ. ಈ ಹೊಸ ಆದೇಶದ ಅನ್ವಯ ಪ್ರತಿ ಯೂನಿಟ್ ವಿದ್ಯುತ್ ಬಳಕೆಯ ಮೇಲೆ 56 ಪೈಸೆ ಹೆಚ್ಚುವರಿ ಹೊರೆಯನ್ನು ಗ್ರಾಹಕರು ಹೊರಬೇಕಾಗಿದೆ. ಮೇ ತಿಂಗಳ ಬಿಲ್ನಲ್ಲಿ ಈ ದರ ಏರಿಕೆ ಅನ್ವಯ ಆಗಲಿದೆ. ವಾಸ್ತವದಲ್ಲಿ ವಿದ್ಯುತ್ ಮಾರಾಟದಿಂದ ಬಂದಂತಹ ಆದಾಯ ಕೇವಲ 32,019 ಕೋಟಿಯಷ್ಟೇ. ಇದರಿಂದಾಗಿ ಬೆಸ್ಕಾಂಗೆ ಬರೋಬ್ಬರಿ 2,068 ಕೋಟಿ ಕೊರತೆ ಉಂಟಾಗಿದ್ದು, ಕೊರತೆಯನ್ನು ನೀಗಿಸಲಿಕ್ಕೆ ಪ್ರತಿ ಯೂನಿಟ್ಗೆ 56 ಪೈಸೆಯಂತೆ ಗ್ರಾಹಕರಿಗೆ ವಸೂಲಿ ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಶಾಂತಪುರ ಗ್ರಾಮದ ಬಳಿ ಭೀಕರ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ 9 ಜನರ ಅಂತ್ಯಕ್ರಿಯೆ ಇವತ್ತು ನೆರವೇರಲಿದೆ. ರಾಯಚೂರು ಜಿಲ್ಲೆಯ ಸಿರಿವಾರ ಪಟ್ಟಣ ಪಂಚಾಯಿತಿ ಸದಸ್ಯ ಕೃಷ್ಣಾ ನಾಯಕ್ ಹಾಗೂ ಅವರ ಪತ್ನಿಯ ಶವ ಸಂಸ್ಕಾರ ಸಿರಿವಾರದಲ್ಲಿ ಜರುಗಿದ್ರೆ, ಅಳಿಯ ಶರಣಪ್ಪ, ಮಗಳು ನಿಸರ್ಗ ಸೇರಿದಂತೆ ಮಕ್ಕಳ ಅಂತ್ಯಕ್ರಿಯೆ ದೇವದುರ್ಗ ತಾಲೂಕಿನ ಹಿರೇಬೂದೂರು ಗ್ರಾಮದಲ್ಲಿ ಜರುಗಲಿದೆ. ಬೆಂಗಳೂರಿನ ಹೆಸರುಘಟ್ಟದ ಸರ್ಕಾರಿ ಸ್ವಾಮ್ಯದ ಪೌಲ್ಟ್ರಿ ಫಾರ್ಮ್ನಲ್ಲಿ ಹಕ್ಕಿ ಜ್ವರ ಪತ್ತೆ ದೃಢವಾಗಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚೆತ್ತು 8,000 ಕೋಳಿಗಳನ್ನು ಹೂತು ಹಾಕಿ ಪೌಲ್ಟ್ರಿ ಫಾರ್ಮ್ ಕ್ಲೋಸ್ ಮಾಡಲಾಗಿದೆ. ಸದ್ಯ ಮಾಲೀಕರು ಹಾಗೂ ಸಿಬ್ಬಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಈ ಕುರಿತು ಇಂದು ಆರೋಗ್ಯ ಇಲಾಖೆ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳ ಸಭೆ ನಡೆಯಲಿದ್ದು, ಬೆಳಗ್ಗೆ 11 ಗಂಟೆಗೆ ಘಟನಾ ಸ್ಥಳಕ್ಕೆ ಆರೋಗ್ಯ ಇಲಾಖೆ, ಪಶುಸಂಗೋಪನಾ ಇಲಾಖೆ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ ಮತ್ತು ಜಿಬಿಎ ಅಧಿಕಾರಿಗಳು ಜಂಟಿಯಾಗಿ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಲಿದ್ದಾರೆ.